ದೆಹಲಿ ಸ್ಫೋಟದಲ್ಲೂ ಕೂಡ ರಣ ರಾಜಕೀಯ ಜೋರಾಗಿದೆ. ಸಾಂತ್ವನ ಹೇಳಬೇಕಾದ ನಾಯಕರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಬೇಕಾಬಿಟ್ಟಿಯಾಗಿ ನಾಲಿಗೆ ಹರಿಬಿಡ್ತಾ ಇದ್ದಾರೆ. ಹೇಗಿದೆ ಗೊತ್ತಾ ಬಿಜೆಪಿ ಕಾಂಗ್ರೆಸ್ ನಡುವಿನ ಮಾತಿನ ಜಟಾಪಟಿ ನೋಡಿ. ದೆಹಲಿ ಬ್ಲಾಸ್ಟ್ನಲ್ಲೂ ರಣ ರಾಜಕೀಯ, ಅಮಾಯಕರ ಸಾವಿನಲ್ಲೂ ಡರ್ಟಿ ಪಾಲಿಟಿಕ್ಸ್. ಅವರಲ್ಲಿರುವಂತ ಧರ್ಮಾಂಧತೆ, ಕರಪ್ಟ್ ಮೈಂಡ್ ಸೆಟ್ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 12 ಅಮಾಯಕ ಜೀವಗಳು ಬಲಿಯಾಗಿವೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಂತ ಬ್ಲಾಸ್ಟ್ಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಈ ಸ್ಫೋಟದಲ್ಲೂ ರಣ ರಾಜಕೀಯ ಜೋರಾಗಿದೆ. ಸ್ಫೋಟದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಬದಲು ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಜೋರಾಗಿದೆ. ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದ್ರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂತ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನೂ ಅಲ್ಲ. ಪುರ್ಸೊತ್ತಿಲ್ದಲೆ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡ್ಬೇಕಿತ್ತು. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು. ತೀರ ಸಾಧ್ಯತೆ ಇದೆ ಬಿಜೆಪಿ ವಿರುದ್ಧವಾಗಿ. ಬಿಹಾರ ಚುನಾವಣೆ ಟೈಮ್ನಲ್ಲೇ ಬ್ಲಾಸ್ಟ್ ಆಗಿರೋದು ಕಾಂಗ್ರೆಸ್ ನಾಯಕರಿಗೆ ಗುಮಾನಿ ಹುಟ್ಟಿಸಿದೆ. ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು? ಈಗ ಬಿಹಾರ ಚುನಾವಣೆ ಇತ್ತು, ಬಗರತ್ತಾನೆ. ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವ್ರ ಪ್ರಶ್ನೆ ಕೇಳಿದ್ರಿ ಈ ಒಂದಿನ ಚುನಾವಣೆ ಏನಕ್ಕೆ ಇದು ಬಾಂಬ್ ಸ್ಫೋಟ? ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರ್ಬೋದು, ಬಿಜೆಪಿಯವರು ಸತ್ತಿರ್ಬೋದು, ಭಾರತದವರು ಸತ್ತಿದ್ದಾರೆ. ಅಂದರೆ ಇದೊಂದು ಕರಪ್ಟ್ ಮೈಂಡ್ ಸೆಟ್. ಇದು ಕರಪ್ಟ್ ಮೈಂಡ್ ಸೆಟ್ನವರು ತನ್ನೊಳಗೆ ಇರುವ ಹುಳವನ್ನ ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ. ಅವ್ರ ತಲೆ ಒಳಗೆ ಹುಳ ಇದೆ. ಅಮಾಯಕರ ಸಾವನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರುವ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಸ್ಫೋಟದ ಹಿಂದಿರುವ ಸಂಚುಗಾರರಿಗೆ ತಕ್ಕ ಶಾಸ್ತಿ ಮಾಡೋದಾಗಿ ಮೋದಿ ಗುಡುಗಿದ್ದಾರೆ. ಆದರೆ ಬ್ಲಾಸ್ಟ್ ಕೇಸನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರೋದು ವಿಪರ್ಯಾಸವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಸ್ಫೋಟದಲ್ಲೂ ಕೂಡ ರಣ ರಾಜಕೀಯ ಜೋರಾಗಿದೆ. ಸಾಂತ್ವನ ಹೇಳಬೇಕಾದ ನಾಯಕರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಬೇಕಾಬಿಟ್ಟಿಯಾಗಿ ನಾಲಿಗೆ ಹರಿಬಿಡ್ತಾ ಇದ್ದಾರೆ. ಹೇಗಿದೆ ಗೊತ್ತಾ ಬಿಜೆಪಿ ಕಾಂಗ್ರೆಸ್ ನಡುವಿನ ಮಾತಿನ ಜಟಾಪಟಿ ನೋಡಿ. ದೆಹಲಿ ಬ್ಲಾಸ್ಟ್ನಲ್ಲೂ ರಣ ರಾಜಕೀಯ, ಅಮಾಯಕರ ಸಾವಿನಲ್ಲೂ ಡರ್ಟಿ ಪಾಲಿಟಿಕ್ಸ್. ಅವರಲ್ಲಿರುವಂತ ಧರ್ಮಾಂಧತೆ, ಕರಪ್ಟ್ ಮೈಂಡ್ ಸೆಟ್ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 12 ಅಮಾಯಕ ಜೀವಗಳು ಬಲಿಯಾಗಿವೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಂತ ಬ್ಲಾಸ್ಟ್ಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಈ ಸ್ಫೋಟದಲ್ಲೂ ರಣ ರಾಜಕೀಯ ಜೋರಾಗಿದೆ. ಸ್ಫೋಟದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಬದಲು
ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಜೋರಾಗಿದೆ. ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದ್ರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂತ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನೂ ಅಲ್ಲ. ಪುರ್ಸೊತ್ತಿಲ್ದಲೆ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡ್ಬೇಕಿತ್ತು. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ಬೇಕು. ತೀರ ಸಾಧ್ಯತೆ ಇದೆ ಬಿಜೆಪಿ ವಿರುದ್ಧವಾಗಿ. ಬಿಹಾರ ಚುನಾವಣೆ ಟೈಮ್ನಲ್ಲೇ ಬ್ಲಾಸ್ಟ್ ಆಗಿರೋದು ಕಾಂಗ್ರೆಸ್ ನಾಯಕರಿಗೆ ಗುಮಾನಿ ಹುಟ್ಟಿಸಿದೆ. ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು. ಈಗ ಬಿಹಾರ ಚುನಾವಣೆ ಇತ್ತು, ಬಗರತ್ತಾನೆ. ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರಿ ಈ ಒಂದಿನ ಚುನಾವಣೆಗೆ ಏನಕ್ಕೆ ಇದು ಬಾಂಬ್ ಸ್ಫೋಟ ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರ್ಬೋದು, ಬಿಜೆಪಿಯವರು ಸತ್ತಿರ್ಬೋದು, ಭಾರತದವರು ಸತ್ತಿದ್ದಾರೆ. ಅಂದರೆ ಇದೊಂದು ಕರಪ್ಟ್ ಮೈಂಡ್ಸೆಟ್. ಇದು ಕರಪ್ಟ್ ಮೈಂಡ್ಸೆಟ್ನವರು ತನ್ನ ಒಳಗೆ ಇರುವ ಹುಳವನ್ನು ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ. ಅವ್ರ ತಲೆ ಒಳಗೆ ಹುಳ ಇದೆ. ಅಮಾಯಕರ ಸಾವನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರುವ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಸ್ಫೋಟದ ಹಿಂದಿರುವ ಸಂಚುಗಾರರಿಗೆ ತಕ್ಕ ಶಾಸ್ತಿ ಮಾಡೋದಾಗಿ ಮೋದಿ ಗುಡುಗಿದ್ದಾರೆ. ಆದರೆ ಬ್ಲಾಸ್ಟ್ ಕೇಸನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರೋದು ವಿಪರ್ಯಾಸವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಸ್ಫೋಟದಲ್ಲೂ ಕೂಡ ರಣ ರಾಜಕೀಯ ಜೋರಾಗಿದೆ. ಸಾಂತ್ವನ ಹೇಳಬೇಕಾದ ನಾಯಕರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಬೇಕಾಬಿಟ್ಟಿಯಾಗಿ ನಾಲಿಗೆ ಹರಿಬಿಡ್ತಾ ಇದ್ದಾರೆ. ಹೇಗಿದೆ ಗೊತ್ತಾ ಬಿಜೆಪಿ ಕಾಂಗ್ರೆಸ್ ನಡುವಿನ ಮಾತಿನ ಜಟಾಪಟಿ ನೋಡಿ. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ಬೇಕು. ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗ್ತದೆ. ಇನ್ನ ಎಷ್ಟು ಜನ ಪ್ರಾಣ ಕಳ್ಕೋಬೇಕ್ರಿ? ದೆಹಲಿ ಬ್ಲಾಸ್ಟ್ನಲ್ಲೂ ರಣ ರಾಜಕೀಯ, ಅಮಾಯಕರ ಸಾವಿನಲ್ಲೂ ಡರ್ಟಿ ಪಾಲಿಟಿಕ್ಸ್. ಅವರಲ್ಲಿರುವಂತ ಧರ್ಮಾಂಧತೆ, ಕರಪ್ಟ್ ಮೈಂಡ್ಸೆಟ್. ಇದು ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 12 ಅಮಾಯಕ ಜೀವಗಳು ಬಲಿಯಾಗಿವೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ರಾಷ್ಟ್ರ ರಾಜಧಾನಿ